ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ಜ್ವರ ಮರಣ ನರ್ತನ ಆರಂಭಿಸಿ ಕೇಕೆ ಹಾಕ್ತಾ ಇದೆ. ಬಾಲ ಬಿಚ್ಚಿರೋ ಮಾರಿ ರೆಕ್ಕೆ ಬಡಿದು ತಾಂಡವವಾಡ್ತಾ ಇದೆ. ರಕ್ತ ಹೀರಿ ಹಾರಾಡ್ತಾ ಇರೋ ಸೊಳ್ಳೆ ಸದ್ದಿಲ್ಲದೆ ಸಾವಿನ ಸವಾರಿ ಹೊರಟಿದೆ. ಈ ಮಧ್ಯೆ ಡೆಂಗಿ ಹಾವಳಿಗೆ ಬ್ರೇಕ್ ಹಾಕ್ತೀವಿ ಅಂತ ಬೊಬ್ಬೆ ಹೊಡಿತಾ ಇರುವಂತ ಪಾಲಿಕೆ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮಳೆಗಾಲದಲ್ಲಿ ಕರೆಯದೆ ಮನೆಗೆ ಬರೋ ಅತಿಥಿ ಅಂದ್ರೆ ಅದು ಡೆಂಗಿ ಮಾರಿ. ಮುತ್ತು ಕೊಡೋ ನೆಪದಲ್ಲಿ ಬರೋ ಈ ಮಾರಿ ಮೆತ್ತಗೆ ತನ್ನ ಬಲೆಗೆ ಬೀಳಿಸಿಕೊಳ್ತಿದ್ದಾಳೆ. ಸಿಕ್ಕವರ ರಕ್ತ ಹೀರಿ ರಣ ಕೇಕೆ ಹಾಕ್ತಿದ್ದಾಳೆ. ಬಿರುಗಾಳಿಯಂತೆ ಬೀಸಿ ಅಬ್ಬರ ಶುರು ಮಾಡಿರೋ ಡೆಂಗಿ ಸಾವಿನ ನರ್ತನ ಶುರು ಮಾಡಿದೆ. ಈ ಮಧ್ಯೆ ಸಿಲಿಕಾನ್ ಸಿಟಿಯಲ್ಲಿ ದಾಖಲಾಗಿರುವ ಕೇಸ್ಗಳು ಸಿಟಿ ಮಂದಿಯನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಹಾಗಾದ್ರೆ ರಾಜ್ಯ ರಾಜಧಾನಿಯ 8 ಝೋನ್ಗಳಲ್ಲಿ ಎಷ್ಟೆಷ್ಟು ಡೆಂಗಿ ಕೇಸ್ಗಳು ದಾಖಲಾಗಿವೆ ಅಂದ್ರ, ನಗರದ ಬೊಮ್ಮನಹಳ್ಳಿ ಝೋನ್ನಲ್ಲಿ 21 ಕೇಸ್ ಇದ್ರೆ ದಾಸರಹಳ್ಳಿಯಲ್ಲಿ 1, ಹಾಗೆ ಪೂರ್ವ ವಲಯದಲ್ಲಿ 27 ಕೇಸ್ಗಳು ದಾಖಲಾಗಿದೆ. ಇನ್ನು ಮಹದೇವಪುರದಲ್ಲಿ ಬರೋಬ್ಬರಿ 40 ಕೇಸ್ಗಳಿದ್ರೆ ಅತ್ತ ಆರ್ಆರ್ ನಗರ ಝೋನ್ನಲ್ಲಿ 3 ಕೇಸ್ಗಳಿವೆ. ಇನ್ನು ದಕ್ಷಿಣ ವಲಯದಲ್ಲಿ 22, ಪಶ್ಚಿಮ ವಲಯದಲ್ಲಿ 10 ಕೇಸ್ಗಳು, ಯಲಹಂಕದಲ್ಲಿ 4 ಪ್ರಕರಣಗಳು ಕಾಣಿಸಿಕೊಂಡಿವೆ. ಡೆಂಗಿ ಟೆಸ್ಟಿಂಗ್ಗೆ ದರ ನಿಗದಿ ಮಾಡಿದ ಆರೋಗ್ಯ ಇಲಾಖೆ. ಹೌದು, ಬೆಂಗಳೂರಿನ ಕೆಲ ಆಸ್ಪತ್ರೆಗಳು ಡೆಂಗಿ ಟೆಸ್ಟಿಂಗ್ಗೆ 1 to double ಹಣ ಪಡೆದು ವಸೂಲಿಗಿಳಿದಿದ್ದು, ಈ ಬೆನ್ನಲ್ಲೇ ಹೆಚ್ಚಿನ ಬೆಲೆ ವಿಧಿಸ್ತಾ ಇದ್ದ ಖಾಸಗಿ ಆಸ್ಪತ್ರೆಗಳಿಗೆ ಆರೋಗ್ಯ ಇಲಾಖೆ ರೇಟ್ ಫಿಕ್ಸ್ ಮಾಡಿದೆ. ಡೆಂಗಿ ಟೆಸ್ಟ್ಗೆ 600 ರೂಪಾಯಿ ದರ ನಿಗದಿ ಮಾಡಿ ಆದೇಶ ಹೊರಡಿಸಿದೆ. ಈ ಡೆಂಗ್ಯೂ ಏನು ಇದಕ್ಕೆ ದರ ನಿಗದಿ ಮಾಡಿದ್ದೀವಿ. NS1 ಟೆಸ್ಟಿಂಗು ಮತ್ತು ಎಲಿಸಾ ಟೆಸ್ಟಿಂಗ್ ಅದೆಲ್ಲ ಏಕರೂಪದ ದರವನ್ನು ನಾವು ಮಾಡಿದ್ದೀವಿ. ಅದನ್ನು ಕೂಡ ಕಡ್ಡಾಯವಾಗಿ ಅವರವರ ಜಿಲ್ಲೆಗಳಲ್ಲಿ ಅದನ್ನು ಕೂಡ ಜಾರಿ ಆಗ್ತಕ್ಕಂಥದ್ದಕ್ಕೆ ಮಾಡೋದಕ್ಕೆ ಎಲ್ಲ ಕ್ರಮಗಳು ತಗೊಳ್ಬೇಕು ಅಂತ. ಅಧಿಕಾರಿಗಳೇ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದಕ್ಕೆ ಬೆಣ್ಣೆನಾ? ವಿಐಪಿ ಲೇಔಟ್ಸ್ ಲಕ್ಕ, ಸಾಮಾನ್ಯರ ಲೇಔಟ್ಸ್ ಫುಲ್ ಕಸ. ಒಂದ್ ಕಡೆ ಇರೋ ಏರಿಯಾ ಫುಲ್ ಲಕ್ಕ ಅಂತ ಹೊಳಿತಾ ಇದ್ರೆ, ಮತ್ತೊಂದ್ ಕಡೆ ರೋಡ್ ಫುಲ್ ಕಸದ ರಾಶಿಯಿಂದ ತುಂಬಿದೆ. ವಿಪರ್ಯಾಸ ಅಂದ್ರೆ ಇದೆರಡು ರೋಡ್ಗಳಿರೋದು ಅಕ್ಕಪಕ್ಕಾನೆ. IAS IPS ಗಳಿರೋ ಜಕ್ಕೂರಿನ MCHL ಲೇಔಟ್ ನ ಮಾತ್ರ BBMP ಪಳಪಳ ಅಂತ ಹೊಳೆಯುವಂತೆ ಕ್ಲೀನ್ ಮಾಡಿದೆ. ಆದ್ರೆ ಅದರ ಪಕ್ಕಾನೇ ಇರೋ ಲೇಔಟ್ಗೆ ಸ್ವಚ್ಛತೆಯ ಭಾಗ್ಯವೇ ಇಲ್ಲ. ಪಾಲಿಕೆ ತಾರತಮ್ಯ ಮಾಡ್ತಿದೆ ಅಂತ ಸ್ಥಳೀಯರು ಆಕ್ರೋಶ ಹೊರಗಿಡಿಬಿದ್ದಾರೆ. ಸರ್, ಇದೇನಂದರೆ ಉಳ್ಳೋರ್ಗೆ ಅನ್ಯಾಯ, ಬಡವನಿಗೆ ಅನ್ಯಾಯ. ಈ ಥರ ಎಲ್ಲ ನೀರುಗಳು ನಿಂತ್ಕೊಂಡು ಎದ್ದು ಬಿದ್ದು ನಾವು ಓಡಾಡಬೇಕು. ಇಲ್ಲಿ ಎಷ್ಟು ಜನ ಬೇಕಾ ಕಸ ತಳ್ಳೋರವ್ರೆ, ಕ್ಲೀನ್ ಮಾಡೋರವ್ರೆ, ಎಲ್ಲರೂ ಅವರೇ. ಅದೇ ಯಾವುದೇ ವಿಲೇಜಿಗೆ ತಗೊಂಡ್ರೆ ಒಬ್ಬರನ್ನೂ ನ್ಯಾಯ ಬಿಡೋಲ್ಲ. 1 ಅವರ್ ಬಿಟ್ಬಿಟ್ಟು ಇಲ್ಲ ಅಲ್ಲೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ಅಂದ್ಬಿಟ್ಟು ಅವ್ರು ಫೋನ್ ಮಾಡೋರೆ, ಇವ್ರು ಫೋನ್ ಮಾಡೋರೆ ಅಂತ ಕರ್ಕೊಂಡು ಹೋಗ್ತಾರೆ. ಅದೇನೇ ಹೇಳಿ, ಡೆಂಗಿ ಮಾರಿ ಎಲ್ಲ ಮೀರಿ ಓಡ್ತಿದ್ದಾಳೆ. ರಾಜ್ಯದಲ್ಲಿ ರಣಕೇಕೆ ಹಾಕ್ತಾ ಸಾವಿನ ಸವಾರಿ ಹೊರಟಿದ್ದಾಳೆ. ಅಪಾಯದ ದರ್ಶನ ಆಗೋ ಮುನ್ನ ಪಾಲಿಕೆ ಎಚ್ಚೆತ್ತುಕೊಳ್ಬೇಕಿದೆ. ಶತಾಯಗತಾಯವಾಗಿ ಡೆಂಗಿನ ಕಟ್ಟಾಕ್ತೀವಿ ಅಂತ ಬರೀ ಬಾಯಿ ಮಾತಿಗೆ ಹೇಳದೆ ಕಠಿಣ ಕ್ರಮದ ಅವಶ್ಯಕತೆ ಖಂಡಿತ ಇದೆ. ಸೆಕ್ಟಾರ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.